ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A14 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಸ್ಯಾಮ್ಸಂಗ್ ಇಂದು ಈ ಎ ಸೀರೀಸ್ ಏನಿದೆ ಇದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಅಂತ ಬೇಕಾದರೂ ಅನ್ಬೋದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಲೀಕ್ಸ್ಗಳ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು ಒಂದು 15,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. 15,000 ಪ್ರೈಸ್ ರೇಂಜಲ್ಲಿ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ ಈ ಸ್ಮಾರ್ಟ್ಫೋನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಅಂದರೆ ತುಂಬ ಸಣ್ಣ ಬಾಕ್ಸು. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಫೋನ್ನ ಬಾಕ್ಸ್ ಒಳಗಡೆ ಯಾವುದೇ ಚಾರ್ಜರ್ ಇಲ್ಲ ಅಂತ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ನಂತರ ಒಂದು ಡಾಟಾ ಕೇಬಲ್ ಇದೆ, ಟೈಪ್ ಸಿ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್, ಮತ್ತು ಕೊನೆಯದಾಗಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಬೇರೇನೂ ಸಹ ನಿಮಗೆ ಎಕ್ಸ್ಟ್ರಾ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇಷ್ಟೇ ಬಾಕ್ಸ್ ಒಳಗೆ ಚಾರ್ಜರ್ ಇಲ್ಲ, ಬ್ಯಾಕ್ ಕವರ್ ಇಲ್ಲ, ಎಲ್ಲ ಸಪ್ರೇಟಾಗಿ ತೊಗೊಬೇಕಾಗುತ್ತೆ ನೀವು. ಮತ್ತು ಈ ಫೋನಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡನ್ನು ಕೂಡ ಹಾಕಿಲ್ಲ. ಸೊ ನಾವು ಒಂದು ರೀತಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಈ ಫೋನ್ನ ಬೆಲೆಯ ಜೊತೆಗೆ ನಾವು ಸ್ಕ್ರೀನ್ ಗಾರ್ಡು, ಚಾರ್ಜರು ಮತ್ತು ಬ್ಯಾಕ್ ಕವರ್ ಈ ಮೂರನ್ನೂ ಕೂಡ ಒಗ್ಗೂಡಿಸಿ ಬರುವಂಥ ಬೆಲೆಯನ್ನು ಈ ಫೋನ್ನ ಬೆಲೆಗೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೋ ಅಷ್ಟು ಬೆಲೆಯನ್ನು ನಾವು ಈ ಫೋನಿಗೆ ಕೊಡಬೇಕಾಗುತ್ತೆ. ಗೊತ್ತಿಲ್ಲ, ಸದ್ಯಕ್ಕಂತೂ ಈ ಫೋನ್ 15,000 ಅಂತ ಇದ್ದಾರೆ. ಲಾಂಚ್ ಆದಮೇಲೆ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ ಎಷ್ಟಕ್ಕೆ ಲಾಂಚ್ ಆಗ್ತದೆ ಅಂತ. ಈ ಒಂದು ಸ್ಮಾರ್ಟ್ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ವಲ್ಪ ವೆಯ್ಟ್ ಇದೆ ಅಂತ ಅನ್ನಿಸ್ತದೆ ಮತ್ತು ಹೆವಿ ತಿಕ್ಕಾಗಿದೆ ಅಂತ ಅನ್ನಿಸ್ತದೆ. ತುಂಬ ತಿನ್ನಂತ ಅನ್ನಿಸ್ಲಿಲ್ಲ ನನಗೆ. ಇಟ್ಕೊಂಡ ತಕ್ಷಣ ಏನಪ್ಪ ಇಷ್ಟೊಂದು ದಪ್ಪ ಇದೆ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತು. 9.1 mm ತಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಕೈಲಿ ಇಟ್ಕೊಂಡ ತಕ್ಷಣ ಗೊತ್ತಾಗುತ್ತೆ ಈ ಸಣ್ಣ ಫೋನಲ್ಲಾಗೂ ಹೆವಿ ತಿಕ್ಕಾಗಿರುವಂಥ ಸ್ಮಾರ್ಟ್ಫೋನ್ ಅಂತ. ಮತ್ತು 202 ಗ್ರಾಮ್ ವೆಯ್ಟ್ ಇರುವಂಥದ್ದು, ಏನು ಲೈಟ್ ವೆಯ್ಟ್ ಅನ್ನಲ್ಲ. ಆ ವೆಯ್ಟ್ ಫೀಲ್ ಆಗುತ್ತೆ ನಮಗೆ, ಏನೋ ಸ್ವಲ್ಪ ವೆಯ್ಟ್ ಇದೆ ಅಂತ. ಫ್ರಂಟಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು ಆಯಿತಾ. ಬೆಜಲ್ ಲಿಟ್ರಲ್ ಎಲ್ಲ ಕಡೆ ಸ್ವಲ್ಪ ದೊಡ್ಡದಾಗೇ ಇದೆ, ದಪ್ಪ ಬೆಜಲ್ ಇದೆ. ಮೇಲ್ಗಡೆ ಸ್ವಲ್ಪ ಒಂದು ಲೆವೆಲಿಗೆ ದಪ್ಪನೇ ಇರುವಂಥದ್ದು. ಬಾಟಮ್ ಬೆಜಲ್ ಕೂಡ ತುಂಬ ದಪ್ಪ ಇದೆ, ಸೈಡ್ ಬೆಜಲ್ಸು ಕೂಡ ತುಂಬ ದಪ್ಪ ಇದೆ ಅಂತ ಅನ್ನಿಸ್ತು. ಮತ್ತು ಕಂಪ್ಯಾರಿಟಿವ್ಲಿ ಈ ಒಂದು ಏನು ಬೆಜಲ್ ಇದೆ ಅಲ್ವಾ, ಆ ಬೆಜಲ್ಗಿಂತ ಡಿಸ್ಪ್ಲೇ ಸ್ವಲ್ಪ ಕೆಳಗಡೆ ಇರುವಂಥದ್ದು. ಸೊ ಒಂದು ಸ್ವಲ್ಪ ಮೇಲ್ಗಡೆ ನೀವು ಕೆಳಗಿಟ್ರಿ ಅಂತ ಅಂದರೆ, ಈ ಫೋನ್ನ ಉಲ್ಟಾ ಇಟ್ರಿ ಅಂತ ಅಂದರೆ, ಟೇಬಲ್ ಮಿಲ್ಟ್ರಿ ಅಂತ ಅಂದರೆ ಡಿಸ್ಪ್ಲೇ ಸ್ಕ್ರ್ಯಾಚ್ ಆಗಲ್ಲ. ಸೊ ಆ ರೀತಿ ಫ್ರಂಟ್ ಡಿಸೈನ್ ಅವರು ಮಾಡಿದ್ದಾರೆ ಆಯಿತಾ. ಫ್ರಂಟಿಂದ ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನು. 6-7 ರೂಪಾಯಿನ ಫೋನ್ ತೊಗೊಂಡ್ರು ಕೂಡ ನಿಮಗೆ ಸಿಮಿಲರ್ ಲುಕ್ಕೇ ಸಿಗುತ್ತೆ ಫ್ರಂಟಲ್ಲಿ. ಹಿಂದಕ್ಕೆ ಬಂತು ಅಂತ ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕು. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಪ್ಲಾಸ್ಟಿಕ್ ಅಂತ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಈ ಒಂದು ಫೈಲ್ ಬರುತ್ತಲ್ವಾ, ಉಗ್ರನ್ನ ಫೈಲ್ ಮಾಡೋದಕ್ಕೆ ಬರುತ್ತಲ್ವ, ಸೊ ಆ ರೀತಿ ಟೆಕ್ಸ್ಚರ್ನ ಹೊಂದಿರುವಂಥದ್ದು. ಸ್ಮಡ್ಜಸ್ ಆಗಲ್ಲ, ಅದೊಂದು ಖುಷಿ ವಿಷಯ. ಕಡೆ ತುಂಬ ಕ್ಲೀನ್ ಡಿಸೈನ್, ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸ್ಯಾಮ್ಸಂಗಿಂದ ಇಯರ್ ಎಂಡ್ ಫೋನ್ಗಳ ಥರನೇ ಕಾಣುತ್ತೆ ಇದು ಒಂದು ಲೆವೆಲಿಗೆ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಇದರಲ್ಲಿ ನಮಗೆ USB Type-C ಪೋರ್ಟ್ ಸಿಗ್ತಾ ಇದೆ, ಹೆಡ್ಫೋನ್ ಜಾಕ್ ಸಹ ಸಿಗ್ತಾ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೂಪರ್ ವಿಷಯ. ಒಟ್ಟಾರೆ ಈ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಪ್ಲಾಸ್ಟಿಕ್ ಬ್ಯಾಕ್ ಓಕೆ, ಪ್ಲಾಸ್ಟಿಕ್ ಫ್ರೇಮ್ ಓಕೆ, ಫ್ರಂಟಲ್ಲಿ ಪಂಚುವಲ್ ಕ್ಯಾಮ್ರಾ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮತ್ತು ಈ ಫೋನ್ನ ಬಿಲ್ಡ್ ಓಕೆ, ಆದರೆ ಡಿಸೈನ್ ಆಗಿ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಈ ಪ್ರೈಸ್ ರೇಂಜಿಗೆ ಎಷ್ಟೋ ಫೋನ್ಗಳಲ್ಲಿ ಪಂಚುವಲ್ ಕ್ಯಾಮ್ರಾ ಕೂಡ ಸಿಗುತ್ತೆ ಮತ್ತು ಬೆಸಲ್ ಏನಕ್ಕೆ ಇಷ್ಟೊಂದು ದಪ್ಪ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಆಯಿತಾ. ಇದು ತುಂಬ ಹೆವಿ ಇದೆ, ಹೌದು ಒಪ್ಕೋತೀನಿ ಆಯಿತಾ. ತುಂಬ ಹೆವಿ ಇದೆ, ತುಂಬ ತಿಕ್ಕಾಗಿದೆ. ನಾನು ಸ್ಟಾರ್ಟಿಂಗ್ ಫೋನ್ ನೋಡಿದ ತಕ್ಷಣ ಅಂದ್ಕೊಂಡೆ ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರ್ಬೋದು ಅಂತ. ಆದರೆ ಬ್ಯಾಟ್ರಿ ಕೂಡ ದೊಡ್ಡದಾಗಿಲ್ಲ, ಬ್ಯಾಟ್ರಿ ಕೂಡ ಸಣ್ಣದೆ. 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಏನಕ್ಕೆ ಇಷ್ಟು ದಪ್ಪ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ಓಕೆ, ಡಿಸೈನ್ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ PLS LCD ಡಿಸ್ಪ್ಲೇ ಇರುವಂಥದ್ದು. ಬೇಜಾರಾಗುವಂಥ ವಿಷಯ, ಈ ಪ್ರೈಸ್ ರೇಂಜಿಗೆ ಅಮೋಲೆಡ್ ಡಿಸ್ಪ್ಲೇಗಳೇ ಸಿಗ್ತವೆ. ಸೊ ಇದು ಸ್ವಲ್ಪ ಬೇಜಾರಾಯಿತು. ಡಿಸ್ಪ್ಲೇ ಏನೋ ಚೆನ್ನಾಗಿದೆ ಆಯಿತಾ. 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಕ್ಲಾರಿಟಿ ಚೆನ್ನಾಗಿದೆ, ತುಂಬ ವಿವಿಡ್ ಆಗಿದೆ, ಇಷ್ಟ ಆಯಿತು. ವ್ಯೂವಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. ಬಟ್ ಅಮೋಲೆಡ್ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ.
ಓಕೆ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಫೋನಲ್ಲಿ ಟೋಟಲ್ 3 ರ್ಯಾಮ್ ವೇರಿಯಂಟ್ ಸಿಗ್ತಾ ಇದೆ. 4 GB ರ್ಯಾಮು, 6 GB ರ್ಯಾಮ್ ಮತ್ತು ಸ್ಟೋರೇಜಲ್ಲಿ 64 GB ಸ್ಟೋರೇಜ್ ಸಿಗುತ್ತೆ ಮತ್ತು 128 GB ಸ್ಟೋರೇಜ್ ಸಿಗ್ತಾ ಇರುವಂಥದ್ದು. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಯಾವುದು ಅಂತ ಸ್ಯಾಮ್ಸಂಗ್ ಅವರು ಯಾವಾಗಲೂ ಸ್ಪೆಸಿಫೈ ಮಾಡೋದೇ ಇಲ್ಲ. ಕೇಳಿದ್ರು ಕೂಡ ಕತೆ ಹೊಡಿತಾರೆ. ನಂಗೆ ಅನ್ನಿಸ್ದಂಗೆ ಮ್ಯಾಕ್ಸಿಮಮ್ UFS 2.2 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆ ಇರಬಹುದು. ಆಯಿತಾ, ಎಷ್ಟು ಕತೆ ಹೊಡಿತಾರೆ ಅಂದರೆ ಸ್ಯಾಮ್ಸಂಗ್ ಅವರು ಎಲ್ಲೂ ಕೂಡ ಅವ್ರ ವೆಬ್ಸೈಟಲ್ಲಿ ಮೆನ್ಷನ್ನೇ ಮಾಡಲ್ಲ ಯಾವ ಸ್ಟೋರೇಜ್ ಟೈಪು, ಯಾವ ರ್ಯಾಮ್ ಟೈಪು ಅಂತ. ಮತ್ತು ರ್ಯಾಮ್ ಆಬ್ವಿಯಸ್ಲಿ LPDDR4X ರ್ಯಾಮ್ ಆಗಿರುತ್ತೆ. ಸೊ ಇದೇನು ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಸ್ಟೋರೇಜ್ ಟೈಪು ನಾನು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಮೋಸ್ಟ್ಲಿ 2.2 ಇರ್ಬೋದು UFS, ಗ್ಯಾರಂಟಿ ಇಲ್ಲ. ಆದರೆ ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಎಕ್ಸಿನೋಸಿಂದ 1330 ಪ್ರೊಸೆಸರ್ ಇರುವಂಥದ್ದು. ಒಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಬೇಕಾದ್ರೂ ಅನ್ಬೋದು. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೂಪರ್ ವಿಷಯ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಬಟ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು ಕೂಡ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂಥರ ಹೈಯರ್ ಮಿಡ್ ಎಂಡ್, ಒಂಥರ ಮಿಡ್ ಎಂಡ್ಗಿಂತ ಸ್ವಲ್ಪ ಜಾಸ್ತಿ ಅಂತ ಅನ್ಬೋದು. 4 ಲಕ್ಷ ಅಂತಂದರೆ ಒಂದು ಒಳ್ಳೆಯ ರೇಟಿಂಗ್ಗೆ, ಈ ಬೆಲೆಗೆ ಒಂದು ಒಳ್ಳೆಯ ಪ್ರೊಸೆಸರ್ ಆಗಬಹುದು. 5G ಪ್ರೊಸೆಸರು. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಸೊ ಪ್ರೊಸೆಸರ್ ಈ ಬೆಲೆಗೆ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 MP 1.8 ಅಪರ್ಚರ್ನ ಹೊಂದಿರುವಂತಹ ಸೆನ್ಸರ್. ಇದರಲ್ಲಿ ನಮ್ಗೆ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇಲ್ಲ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಚೆನ್ನಾಗಿದೆ. ಈ ಬೆಲೆಗೆ ಒಂದು ಒಳ್ಳೆಯ ಫೋಟೋ ತೆಗಿತಾ ಇದೆ ಅಂತ ಅನ್ನಿಸ್ತು. ಸೊ ಈ ರೇಟಿಗೆ ನಂಗೆ ಇಷ್ಟ ಇದೆ. 15,000 ರೂಪಾಯಿ ರೇಂಜಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಅನ್ನಿಸ್ತು. ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಸೊ ಮೇನ್ ಸೆನ್ಸರ್ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು 2 MP ಒಂದು ಮ್ಯಾಕ್ರೋ ಲೆನ್ಸ್ ಇದೆ, ಮಾಡೋ ಕೆಲಸ ಇಲ್ಲ. ಮತ್ತು ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ. ಸುಮ್ಮನೆ ನಾಮಕವಸ್ಥೆ, ಎರಡು ಎಕ್ಸ್ಟ್ರಾ ಸೆನ್ಸರ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನೂ ಅಲ್ಲ. ಬಟ್ ಮೈನ್ ಸೆನ್ಸರ್ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 13 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಇಷ್ಟ ಆಯ್ತು ನನಗೆ. ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. f2.0 ಅಪರ್ಚರು ಫ್ರಂಟ್ ಕ್ಯಾಮ್ರಾಗೆ ಲೋ ಲೈಟಲ್ಲೂ ಕೂಡ ಒಂದು ಸ್ವಲ್ಪ ಒಳ್ಳೆ ಫೋಟೋ ಕೊಡುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ನಂಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಒಂಥರ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಅನ್ನಿಸ್ತು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HDಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಓವರಾಲ್ ಕ್ಯಾಮ್ರಾ ನನಗೆ ಈ ಬೆಲೆಗೆ ಪರವಾಗಿಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ನೋಡ್ತಾ ಇದ್ದೀರಾ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು. ಒಂದು ಸ್ವಲ್ಪ ಒಂದು ಮಿಲಿ ಸೆಕೆಂಡ್ ಡಿಲೇ ಇದೆ. ಡಬಲ್ ಟ್ಯಾಪ್ ಮಾಡಬೇಕು. ನೋಡ್ತಾ ಇದ್ದೀರಾ, ಒಂದು ಲೆವೆಲ್ಲಿಗೆ ಟಚ್ ಮಾಡಿ 1 ಮಿಲಿ ಸೆಕೆಂಡಿಗೆ ಓಪನ್ ಮಾಡುತ್ತೆ, ಒಂದು ಅರ್ಧ ಸೆಕೆಂಡಿಗೆ. ಇನ್ನು ಫೇಸ್ ಅನ್ಲಾಕು ನೋಡ್ತಾ ಇದ್ದೀರಾ. ಓಕೆ, ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತೀನಿ. ಒಂದು ಲೆವೆಲ್ಲಿಗೆ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಪರವಾಗಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಬೇಜಾರಾಗುವಂಥ ವಿಷಯ. 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಏನಕ್ಕೆ ಬೇಜಾರು ಅಂತ ಅಂದರೆ ಇದು ದಪ್ಪ ಫೋನ್ ಆಗಿದ್ರು ಕೂಡ ಬರೀ 5000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ನಮಗೆ ಸಿಗ್ತಾ ಇಲ್ಲ. ಆದರೆ ಈ ಸ್ಮಾರ್ಟ್ಫೋನ್ 15 ವ್ಯಾಟಲ್ಲಿ ಚಾರ್ಜ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಮತ್ತೊಂದು ಬೇಜಾರಾಗುವಂಥ ವಿಷಯ. ಈ ಬೆಲೆಗೆ ಆರಾಮಾಗಿ ನಿಮಗೆ 33 ವ್ಯಾಟ್ ಚಾರ್ಜರ್ ಎಲ್ಲ ಸಿಗುತ್ತೆ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ One UI ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಲೇಟೆಸ್ಟ್ ಆ್ಯಂಡ್ರಾಯ್ಡನ್ನು ಕೊಟ್ಟಿದ್ದಾರೆ. ಮತ್ತು ಸ್ಯಾಮ್ಸಂಗಿಂದು ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಮೋಸ್ಟ್ಲಿ 1 ಅಥವಾ 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರ್ಬೋದು. ಮತ್ತು ಸೆಕ್ಯೂರಿಟಿ ಪ್ಯಾಚಸ್ ಅಂತೂ ಕೊಡ್ತಾನೆ ಇರ್ತಾರೆ ಸ್ಯಾಮ್ಸಂಗ್ ಅವರು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಹೋಗಬೇಡಿ. ಒಂದು ಒಳ್ಳೆಯ ವಿಷಯ. ನಿಮ್ಮಲ್ಲಿ ಮೋಸ್ಟ್ ಆಫ್ ದ ಜನಕ್ಕೆ ಈ ಒಂದು OS UI ಇಷ್ಟ ಆಗಿರ್ಬೋದು. ನನಗೂ ಒಂದು ಲೆವೆಲಿಗೆ ಇಷ್ಟ ಆಗಿದೆ, ಚೆನ್ನಾಗಿದೆ OS, ಒಂಥರ ಕ್ಲೀನ್ OS. ಅಷ್ಟೊಂದು ಬೇಡದಂಥ ಅಪ್ಲಿಕೇಶನ್ ಕೊಟ್ಟಿಲ್ಲ. ಇದೆ, ಸ್ವಲ್ಪ ಇದೆ, ಬಟ್ ಅಷ್ಟೊಂದು ಬೇಡದಂಥ ಅಪ್ಲಿಕೇಶನ್ ಇಲ್ಲ. ಇದ್ರೂ ಕೂಡ ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡಬಹುದು. ಇದನ್ನು ಬಿಟ್ಟರೆ ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಮೋನೋ ಸ್ಪೀಕರ್ ಸಿಗ್ತಾ ಇದೆ, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು. ನಿಮಗೆ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ, ಒಂದು ಒಳ್ಳೆ ವಿಷಯ ಅಂತ ಅನಿಸ್ತು. ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ 15,000 ರೂಪಾಯಿಗೆ ಇದೊಂದು ಒಳ್ಳೆ ಸ್ಮಾರ್ಟ್ಫೋನ್ ಆಗಬಹುದು. ಆದರೆ ಓವರಾಲ್ ಇದು ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಸ್ಪೆಕ್ ವೈಸು ಪರವಾಗಿಲ್ಲ, ಸ್ಪೆಕ್ ವೈಸು
ಪರವಾಗಿಲ್ಲ. ಅಮೋಲೆ ಡಿಸ್ಪ್ಲೇ ಕೊಡ್ಬೋದಾಗಿತ್ತು. ಡಿಸೈನ್ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಕ್ಯಾಮ್ರಾ ಚೆನ್ನಾಗಿದೆ, ಸ್ಟೋರೇಜ್ ಓಕೆ, ಬ್ಯಾಟ್ರಿ ಓಕೆ, ಚಾರ್ಜರ್ ಇಲ್ಲ. ಸೊ ಇದೆಲ್ಲ ಯೋಚನೆ ಮಾಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇದು ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತೂ ಅಲ್ಲ, ಆಯಿತಾ. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇದೊಂದು ಡೀಸೆಂಟ್ ಆಪ್ಷನ್ ಆಗಬಹುದು. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ವಿಡಿಯೋಗಳಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.